ನಮ್ಮದು ಇಲ್ಲಿ ಸ್ವಾರ್ಥ ಒಂದೇ ಬಡವನಾಳುವಂಥದು ಎಲ್ಲ ಇಲ್ಲಿ ಒಳ್ಳೆಯದು ಎಲ್ಲ ಕೆಟ್ಟದ್ದು ಬಂದ ಹಾಗೆ ನಡೆಯೋದೆ ಆ ದೇವರು ಕೊಟ್ಟಿದ್ದು ನಂಬಿಕೆ ಯಾರಪ್ಪ ನನ್ನ ಕಣ್ಣು ಕಾಣಂಗಿಲ್ಲ ಅಂದ್ರೆ ನಿಮ್ಮ ಕಣ್ಣು ಕಾಣಂಗಿಲ್ಲೇನು ನೋಡಿ ಹೇಗೆ ಬರ್ತತಿಲ್ಲ ಅಲ್ಲಿ ನೋಡೇ ಹಾದಿರ್ತೀರಿ ಬಿಡು ಆ ಮಾತು ಬೇರೆ ಮಾತಾಡ್ರಿ ಮನುಷ್ಯರ ಆದ್ರ ಮಾತಾಡ್ರಿ ಮಾತಾಡ್ರಿ ದನ ಆದ್ರೆ ಹಿಂದೆ ಸರಿದು ಹೋಗ್ಬಿಡ್ರೆ ಹೇಳಕತ್ತೀನ ಅದು ಕಾಡು ಕಾಣೋ ಇರು ಯಾವನ್ ಯಾವ ಓ ಮೂಕ್ಸ್ ಅಪ್ಪ ಉಡ್ಸ್ ಐ ಎಮ್ ಎ ಕುಡ್ಸ್ ಆರಾಮದಿ ಅಪ್ಪ ನೀವು ಅಪ್ಪ ಏ ನಾನು ಆರಾಮದಿನಪ್ಪ ಆರಾಮದಿನ ಮುಗೆ ನಾನು ಹೆಣ್ತೀನಿ ಎಲ್ಲರೂ ನೋಡಿ ಎಲ್ಲಿ ಪಾಪ ಪಾಪ ಬಾಬಾ ಬಾಬಾ ಏಯ್ ಅಪ್ಪ ಅಪ್ಪ ನಾನು ಹೇಳ್ತೆ ಅಪ್ಪ ಪಿಶ ಬೋಯ್ ಅಪ್ಪ ನಾನು ಹೇಳ್ತೀನಿ ತೆಕ್ಕಿ ಬಡ್ದು ಹಾಡು ಹೇಳ್ತೀಯ ದಟ್ ಸೊಕ್ಕು ಮಗನೇ ನಿನಗ ಅಪ್ಪ ಇದಲ್ಲ ಮತ್ತೇನು ಪಿಶ ಏಯ್ ಅಪ್ಪ ಅಪ್ಪ ನಾನು ಹೇಳ್ತಿ ಪಿಶ ಪಿಶ ಸಿನಿಮಾ ಸಿನಿಮಾ ಅಪ್ಪ ಅಪ್ಪ ಓಯ್ ಅಪ್ಪ ನನ್ನ ಹೆಂಡ್ತಿಗೆ ಕರ್ಕೊಂಡೋಗಿ ನೀ ಸಿನಿಮಾ ತೋರ್ಸವ ಮಗನೇ ವಾರದಾಗ 9 ಸಿನಿಮಾ ತೋರಿಸಿರ್ತೀನಿ ಇವ ತೋರಿಸ್ತಾನ ಸಿನಿಮಾ ಮಗ ಏನಾಯ್ತು ಏಯ್ ಅಪ್ಪ ಅಪ್ಪ ನಾನು ಹೇಳ್ತಿ ಪಿಶ ಪಿಶ ಅದೇ ಸಿನಿಮಾ ಸಿನಿಮಾ ಅಬ್ಬ ಬಾಬಾ ಬಾಬಾ nhau hey ai à iyo ha iyo ba 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 nhau hey ai iyo ಎಲ್ಲಿಂದ ನೋಡ್ಲಿನ ಮೊದಲು ಹ್ಯಾಪಿ ನ್ಯೂ ಇಯರ್ ಹೇಳಿದ್ ಬಿಡುವ ಈಗ ಹೇಳವ ನನ್ನ ಕರ್ಮಕ್ಕೆ ನಿನ್ ಕೈ ಚಲೋ ಸಿಕ್ಕೊಂಡೆ ಬೈಕೋ ಒಲೆ ಅವನ ತಗ ಅಪ್ಪ ಏಯ್ ಅಪ್ಪ ಅಪ್ಪ ಮತ್ತೆ ನಾನು ಹೇಳ್ತಿ ಪಿಶ 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 ಅದೇ ಸಿನಿಮಾ ಸಿನಿಮಾಲಿ ಅಪ್ಪ ಹೋ ಅಪ್ಪ ಏನ ಮಾಡಂಗ ಕಾಣ್ತಾನೆ ಇವ ನನಗ ಅಪ್ಪಯ್ಯ 1 ಗಂಟೆ ಅಪ್ಪ ನಾನು ಹಿಡ್ಕೊಂಡಿದ್ನಲ್ಲ ಬೆಳಗ್ಗೆ ಎದ್ಕೊಳ್ಳಿ ಇಬ್ರು ಟಿವಿ 9 ಬರ್ತಿದ್ವಲ್ಲ ಶಿವ ಏಯ್ ಅಪ್ಪ ಗೊತ್ತಾದ ಹೆಣ್ತಿನ ಸಿನಿಮಾ ಕಳಿಸು 1 ಗಂಟೆನ ಹೊಲಕ್ಕೆ ಕಳಿಸು ಮನೆಗೆ ಯಾರು ಇರುವುದಿಲ್ಲ ನಾವಿಬ್ರ ಕೂಡ್ಕೊಂಡು ವಿರಹ 100 ತರಹ ಇಟ್ಟು ದಿವಸ ನಿನ್ನ ಪಕ್ಕ ಗಂಡಸ ಅಂತ ತಿಳ್ಕೊಂಡಿದ್ಯಲ್ವ ನಾವು ಇವ 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 ಬಂದೇನು ನಿಂಗ ಸುದ್ದಿ ಗೊತ್ತಾ ಆಲ್ ಇಂಡಿಯಾ ಮುಗಿ ಐತಲ್ಲ ಪಕ್ಕ ಗಂಡಸಲ್ಲದು ಮಂಗಳಮುಖಿ ಅಪ್ಪ
ಪಾಪ ಪಿಶ ಅಪ್ಪ ಹೇವ್ ಏ ಓ ಇವ್ರೇ ಕರ್ಕೊಂಡು ಹೋಗಕ್ ಬೇಡ ಅಂದೆ ನನ್ನ ಆ ಏ ಕರಿಯಾಕತ್ತನ ಅಲ್ಲಿಪನ ಅಲ್ಲ ಯಾ ಗಣಸರು ಇದು ಅಲ್ಲ ಮತ್ತೇನ್ಲಿ ಒಂದು ಮೂಕ ನಾಯಿ ಜೊತೆಗೆ 4 ನಾಯಿ ಸತ್ತಿದ್ದು ಅಂತ ದೇವ್ರಿಗೆ ಆ ಏವ ನಾ ಏನು ಮಾಡಿನು ಬಾಯ್ ಬಾಯಿ ಇಲ್ಲ ಅಯ್ಯೋ ಅವ್ರವ್ವಗೂ ಬಿಡಲ್ಲಲ್ಲ ಅಯ್ಯವ್ವ ನಿಮ್ಮವ್ ಇಲ್ಲನ ಅಮ್ಮ ಇದ್ದವ್ರನ್ನೆಲ್ಲ ಸಾಯ್ಬೇಡವ ನೀನು ಅಪ್ಪೆ ಪಿಶ ಅಪ್ಪ ಪಾಪ ಮೇಲೆ ನೋಡು ಕಂದಾನೆ ಚಂದ ಮಾಮ ಬರ್ತಾನೆ ಚಂದ ಮಾಮ ನೋಡೋಕೆ ಕಣ್ಣು ಎಲ್ಲಿ ಕೊಟ್ಟವ್ರಿ ಆಯಿ ಪೂಯಿ ಪಾಯಿ ಅಪ್ಪ ಹೊಟ್ಟು ಉರಿಯಾಕತ್ತೈತಿ ಬೆಂಕಿ ಹಚ್ಚಬೇಕು ನೋಡ ಏನ್ ಮಾಡ್ದ ಇಟ್ರಾಗ ತನ್ನ ಚಟ ತೀರಿಸ್ಕೊಂಡ್ಬಿಟ್ಟವ ಹೊಲ ಸೋಚಾಟ ಮತ್ತು ಒಂದ ಸರಿ ಏನಾಕತ್ತಾನವ ನಾವಲ್ಲಪ್ಪ ಏನಂದ ಗೊತ್ತೇನವ ನಿನ್ನ ಹೆಂಡತಿ ಕೈಯಿಂದ ಬಯಸ್ಕೊಳಕ್ ಬುದ್ಧಿಲ್ಲ ನಿಂತು ಲಾಭ ಹೊಯ್ಕೊಂಡಾಕತ್ತಾನವ ಏನಂದ ಗೊತ್ತನ್ನ ಏನಂತ ನಾವಾಗಿಂದ ಕರಿಯಕತ್ತಿನ ತಿಳಿಯಂಗಿಲ್ಲ ಯಾಕೆ ಬರಕ್ ಒಲ್ಲ ಚಪ್ಪಲಿ ತಗೊಂಡು ಅಯ್ಯ ಕಟ್ಟಗ ಕೊಟ್ಟಿಲ್ಲ ಏನವ ಎಲ್ಲೇ ತರ್ಬೇಕು ಯುದ್ಧಕ್ಕೆ ಸಾರಿಸಿ ಬಿಡ್ತೈತಿ ಇಲ್ಲಿ ಸುಮ್ನ ಹೋಗ ನನ್ನ ಗಂಡಂಗ ಸಿಟ್ಟು ಬಂತು ನಿನ್ನ ಗಂಟ್ಲ ಸೀಳು ರಕ್ತ ಕುಡಿತ ನಡ್ಡಿ ಕುಡಿಲ್ ಏನಾಗತ್ತ ಇಷ್ಟು ಹುಲಿ ಎಲ್ಲಾರ ಕಂಡಿಯ ಅರೇ ಹೆದ್ರ್ಯಾನ ಬಿಡು ಹೆದರ್ತಾರ ಅಂತೇಳಿ ಭಾಳ ಹೆದರ್ಸಾವ್ ನೀನು ಏಯ್ ಅರೇ ಅರೇ ಮಾತಾಡ ಮರ್ರಿ ಮಾತಾಡ ಏನಾಗ್ತ ಮರ್ರಿ ಅಯ್ಯೋ ಮಾಯಾಗ ಮಣ್ಣು ಏನಾತ ಹೇಳ ಸಾಯಿ ಸತ್ತ ಸತ್ರಿ ನಮ್ಮನೆ ಶಟದ್ ನಿಂದಿರ್ತಿದ್ನೆ ನಮ್ಮ ಕಲ್ಲ ತಗೊಂಡ್ ಏ ಬೈಲೆ ಅದು ಹುಲಿಗೆ ಪೋಲಿಯೋ ಆಗಿರ್ತತಿ ಪೋಲಿಯೋ ಆದ ಹುಲಿ ಆದ್ರೂ ಹೆಂಗದ ನನ್ನ ಗಂಡ ಹಂಗ ಆಪ್ತ ರಕ್ಷಕ ಪಿಕ್ಚರ್ದಾಗ ವಿಷ್ಣುವರ್ಧನ ಐತಂಗ ಹೌಲ apa iyo ಏನಂದ ಗೊತ್ತೇನು ಮತ್ತೇನಂತ ಹಿಂಗ್ ಮಾಡಿ ಬರೋಬ್ಬರಿ ಅಂದ ನಾವ ಅವ ಕರೆದುಕೊಳ್ಳಿ ನಾ ಹೋಗ್ಲಿಲ್ಲ ಸಿಟ್ಟಿಗೆ ಅನ್ನಕತ್ತನವ ಏಯ್ ನನ್ನನ್ನು ಮೆಲ್ಲಗೆ ಉಪಯೋಗಿಸಿ ಏನೆಂದು ಅಪ್ಪ ಹೋಯ್ ಹೋಗ ಅಪ್ಪ ಪಾಪ ಪಾಪ ಖುಷ ಅಪ್ಪ ಹೇಯ್ ಹೇಯ್ ಇಯ ಅಪ್ಪ ಹೇಯ್ ಅಪ್ಪ ಗುಯ್ 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 ಹಾ ಅಪ್ಪ ಅಪ್ಪ ಯಾರು ಬೇಡ್ತಾರ ನೋಡು ಮತ್ತೆ ನಂದು ಪಾಳೆ ಬಂತ ಅವನ ಜೊತೆ ನೀ ಹೋಗ್ಲಾರ್ದಕ್ ನಿನ್ನ ಕೈ ಕಾಲ ಮುರಿದು ಗುಡಿ ಮುಂದೆ ಭಿಕ್ಷೆ ಬೇಡಕ್ ಹಚ್ತಾನಂತ ಈ ಕಡೆ
ಹೊಡೆಯವ್ರಂಗ ಹೊಕ್ಕಿ ನರಳಾಡ್ಕೊಂತ ಬರ್ತಲ್ಲ. ಬರ್ಬೇಕಾದ್ರೆ ಬ್ಯಾಟ್ರಿ ಡೌನ್ ಆಗಿರ್ತತ್ಲಿ. ಹೋಗಲೇ ಹೋಗು. ಈಗ ಒಂದು ವಾರ ಆತ್ ನಾನು ಹೆಂಡತಿ ರೌಡಿಸಂ ಬಿಡಿಸಿ ಅಷ್ಟ ದಿನಕ್ಕೆ 2 ಮರ್ಡರ್ ಮಾಡೋ ಮಟ್ಟ ಅನ್ನ ಕೊಡ್ತಿರ್ಲಿಲ್ಲಕಿ ನನಗ. ಅಡಿಗೆನ ಮಾಡ್ತಿರ್ಲಿಲ್ಲ. ಈ ಕೈಲಿ ಲಾಂಗು, ಈ ಕೈಲಿ ಚಾಕು, ಬಾಯಿಲಿ ಬ್ಲೇಡ್ ಹಾಕಾಗದು ಹೋಗುದ ಅಂದ್ರೆ ಎದುರಿಗೆ ಬಂದವ್ರ ಮಕಾನೇ ಸ್ಕ್ರಾಪು. ಹೋಗಲೇ ಹೋಗೋ. ವಾಟ್ ಇಸ್ ದಿಸ್ ನಾನ್ಸೆನ್ಸ್ ರಂಗಿ? ನಾವು ಅವನಿಗೆ ಮರ್ಡರ್ ಮಾಡ್ಬೇಕಂದ್ರೆ ನೀ ನಂಗೆ ಮರ್ಡರ್ ಟೂ ಶುರು ಮಾಡಿಯಲ್ಲ. ಮೂಗೆ ಮೂಗೆ ಇಲ್ಲೇ ಅದ ನೋಡ್ತಾನಮ್ಮ. ಏನ ಕರಿ ಪಾಪ ನೋಡ್ಕೊಂಡ್ರೆ ಹೋಲಿ ಬೇಡ. ಬೀಗೆ ಹೋಂಟ್ ತೆರೆ पैसा दिल मेरा लगे अब सा. ಅದಕ್ಕಂತೀನಿ ಕೈ ಯಾಕೆ ಬಿರುಸ್ ಹತ್ತಾಕತ್ತಾವ ಅಂತ ಹೇಳಿ. ಈ ಮಗ ನನಗೆ ಎಮೋಷನಲ್ ಅತ್ಯಾಚಾರ ಮಾಡಕತ್ತಾನೆ. ಬಾರೋ ಮಗನೇ ಏನದಲ್ಲಣ್ಣ. ಅಪ್ಪ ಅದಕ್ಕ ಸಲ್ಯೂಟ್. ಯಾಕೆ ಹೊಡೆದಿನಣ್ಣ ಹೋಗಲೇ ಹೋಗು ಮಗನೇ. ನಿನ್ ತಾಯಿ ಹೊಟ್ಟಿ ತಣ್ಣಗೈತು ಮಗನ, ಅದಕ್ಕ ಬದುಕೊಂಡಿ. ಈ ಸಲ ಧೈರ್ಯ ಇದ್ರೆ ಬಾಲೆ ಮಗತ್ ಬರ್ತೀರ, ಬಂದ್ ನೋಡ್ತೀಯ. ಬಾರ್ಲೇ ಬಾರೋ 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 ಬಾರೋ. ಮೋದಕ ಹಸ್ತ ಚಾಮರ ಕರ್ಣ ವಿಲವಿಲದ ಸೂತ್ರ. ಈ ಹಾಡಿಗಾಗಿ ಒಂದನ್ನು ಒತ್ತಿ ಒತ್ತೆ ಬಿಟ್ಟೆ. ಬೇರೆ ಹಾಡಿಗಾಗಿ ನಿಮ್ದು ನೀವು ಒತ್ತಗೋರು ಅಯ್ಯಪ್ಪ. ಹೋಗಲೇ ನನಗೆ ತಲಿತೀನಂತಿ ಮಗನ ಇನ್ ಮಾಡ್ರ ಹಾಕಿ ನನ್ನ ಕೈಯಾಗ ಹೇಳ್ತೀನಿ ನೋಡ್. ಮತ್ತಿನ ಉಸರ ಎಲ್ಲಿಂದ ತಗೋತಾನ ನೀವು ಗೊತ್ತಿಲ್ಲ. ಹೋಗಲೇ ಹೋಗು. ಹೆದರಿನಂತ ತಿಳ್ಕೊಂಡು ಏನ ಮಗನ ಒಳ್ಳ ಬಂದು ಎದುರ್ಸಕತ್ತಿ ಆಗಲಿಲ್ಲ ಅವರ. ಈ ಸಲ ಧೈರ್ಯ ಇದ್ರೆ ಬಾಲೆ ನಿನ್ನ ಗಂಟ್ಲ ಸೀಟ್ ರಕ್ತ ಕುಡಿತೀನಿ ಬಾರಲೇ. ಹೋಗ್ಯಾನಂತೇಳಿ ಬೈಯಕತ್ತೀನಿ ನಾನು. ಹೆಂಗೈತ್ ನನ್ ಸಿಟ್ಟು ಬೋರಿ ಸಿಟ್ನಾಗ ನಾನ ಫಸ್ಟ್ ಅಂತೇಳಿ ಮೊನ್ನೆ ನಂಗೆ ಪರಸ್ತ್ರೀ ಪತ್ರ ಕೊಟ್ಟಾರ. ಏನ್ ಕೊಟ್ಟಾರ? ಪರಸ್ತ್ರೀ ಪತ್ರ, ಪ್ರಶಸ್ತಿ ಪತ್ರ. ಅದು ಗೆದ್ದವ್ರಿಗೆ ಕೊಡ್ತಾರ, ಇದು ಸೋತವ್ರಿಗೆ ಕೊಡ್ತಾರ. ಹಿಂಗ ನಡಿ ಮನಿಗ್ ಹೋಗಿ ಅಡಿಗೆ ಮಾಡಿ ನಾನು ನಿಂಗೆ ಊಟ ಮಾಡಿಸ್ತೀನಿ. ಏನ್ ಮನಿಗ್ ಬರ್ತಾರ ಬಿಡೋ. ಮನಿಗ್ ಬಂದ್ರೆ ಆಡ್ಸಕ್ ಮಕ್ಕಳಿಲ್ಲ ಮರಿ ಇಲ್ಲ, ಅಲ್ಲಿ ಯಾವ ಬರ್ತಾನ ಹೋಗ್ಲಿ ಹೋಗತ್ತಾಗ. ಯಾಕಂಗಂತೀವಿ ಕೆಲ್ಸ ಆಗೈತಿ ಅಂದ್ರ ನಿನ್ ಮಾತಿನ ಅರ್ಥ ನನಗಿದ್ದೀನಲ್ಲ ನಿನಗಿದ್ದೀಯಲ್ಲ. ಶವಾಶ್ರೇ ಅಂದ್ಯ ಕುಸ್ತಿ ಹೋಗದಿಲ್ಲ. ಸೇರಿ ಕುಣಿವ ನನ್ನ ಬದುಕಲ್ಲಿ ಎಂದು ಬೆಳಗಾಗಿರಿ, ನನ್ನ ಉಸಿರಲ್ಲಿ ಎಂದು ಉಸಿರಾಗಿರಿ, ನಿನ್ನ ಬಿಡಲಾರೆ ನಾನೆಂದಿಗೂ. ಯಾರಮ್ಮ ನೀವು ಈ ವಯಸ್ಸಲ್ಲೂ ಬೂಟ್ ಪಾಲಿಸ್ ಮಾಡ್ತಾ ಇದ್ದೀರಲ್ಲ, ನಿಮಗೆ ಮಕ್ಕಳು ಯಾರೂ ಇಲ್ಲ? ನಮ್ಮ ಇದ್ದಾರಪ್ಪ, ಎಲ್ಲರೂ ಇದ್ದಾರೆ. ಇದ್ದರೆ ಅದೆಂಥ ಮಕ್ಕಳಮ್ಮ? ಹೆತ್ತ ತಾಯಿನ ಬೀದಿಯಲ್ಲಿ ಬೂಟ್ ಪಾಲಿಸ್ ಮಾಡೋದಕ್ಕೆ ಬಿಟ್ಟಿದ್ದಾರಲ್ಲ, ಅಂಥ ಉಡಾಳ ಮಕ್ಕಳನ್ನ ಓದಿ ಬುದ್ಧಿ ಕಲಿಸೋರು ಯಾರೂ ಇಲ್ಲೇನಮ್ಮ? ಹಾಗೆಲ್ಲ ಮಾತಾಡಬಾರ್ದಪ್ಪ. ನಮಗೆ ಅನ್ನ ಕೊಡೋ ವೃತ್ತಿ ಯಾವುದೇ ಇದ್ರೂ ಅದು ಹೀನ ಅಲ್ಲ. ಹೀನ ಅನ್ನೋ ವೃತ್ತಿ ಹೊಂದಿದ್ರೆ
ಅದು ಕಳ್ಳತನ, ಮೋಸ, ವಂಚನೆ ಮಾತ್ರ. ಇದೇ ವೃತ್ತಿಯಿಂದ ನನ್ನ ಮಗಳು ಉನ್ನತ ವ್ಯಾಸಂಗ ಮಾಡ್ತಾ ಇದ್ದಾಳಪ್ಪ. ಓಹೋ, ದುಡುಕಿ ನಾನು 4 ಮಾತು ಮಾತಾಡ್ಬಿಟ್ಟೆ, ದಯವಿಟ್ಟು ಕ್ಷಮಿಸಿಬಿಡಿ ತಾಯಿ. ನಿಮ್ಮ ಮಗಳ ಶಿಕ್ಷಣದ ವೆಚ್ಚವನ್ನೆಲ್ಲ ನಾನೇ ಭರಿಸ್ತೀನಿ. ಆಮೇಲೆ ಈ ಕೆಲಸ ಕೂಡ ನಾನೇ ಮಾಡ್ತೀನಮ್ಮ. ಇವತ್ತಿನಿಂದ ಈ ಕೆಲಸ ನಾನೇ ಮಾಡ್ತೀನಮ್ಮ. ನನ್ನ ಕರ್ಮಕ್ಕೆ ನೀನ್ ಯಾಕೆ ಹೊಣೆ ಆಗ್ತೀಯ? ಹೌದು, ನನ್ನ ಮೇಲೆ ಇಷ್ಟೊಂದು ಕರುಣೆ ತೋರಿಸ್ತಾ ಇದೆಯಲ್ಲ, ನೀನ್ ಯಾರಪ್ಪ? ಅಮ್ಮ, ನಾನು ಬೇರೆ ಯಾರೂ ಅಲ್ಲ. ಚಿಕ್ಕವನಿದ್ದಾಗ ನಾನು ಇದೇ ಊರಲ್ಲಿ ಇದೇ ಕೆಲಸ ಮಾಡ್ತಾಯಿದ್ದೆ. ನನ್ನ ವಾಕ್ಚಾತುರ್ಯವನ್ನು ಕಂಡು ನಮ್ಮನ್ನು ಮನೆ ಕರೆದುಕೊಂಡು ಹೋಗಿ ಓದಿಸಿ ಬೆಳೆಸಿ ದೊಡ್ಡವನನ್ನಾಗಿ ಮಾಡಿ ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೂ ಕಳಿಸಿ ಈ ಮಟ್ಟಕ್ಕೆ ಬೆಳೆಸೋರು ಯಾರು ಅಂತ ಗೊತ್ತೇನಮ್ಮ? ಯಾರಪ್ಪ ಅವರು? ಅವರೇಮ್ಮ, ಧರ್ಮಪುರದ ಧರ್ಮರಾಜಗೌಡರು. ರಮೇಶ, ನನ್ನ ಮಗ ರಮೇಶ. ಚೆನ್ನಾಗಿದ್ದೇನಪ್ಪ? ನಾನು ಚೆನ್ನಾಗಿದ್ದೀನಮ್ಮ. ಏನಮ್ಮ ನಿಮ್ಮ ಅವಸ್ಥೆ? ಇಷ್ಟು ದೊಡ್ಡವನಾಗಿದೆಯಾ? ದಾನ ಧರ್ಮಗಳಿಗೆ ಕರ್ಣನಿಗಿಂತಲೂ ಮಿಗಿಲಾಗಿ ನಿಂತ ಧರ್ಮಪುರದ ಧರ್ಮರಾಜಗೌಡರ ಪತ್ನಿ ಇವತ್ತು ಬೂಟ್ ಪಾಲಿಸ್ ಮಾಡೋದನ್ನು ಕಂಡ ಈ ಪಾಪಿ ಕಣ್ಗಳಾದರೂ ಹಿಂಗೆ ಹೋಗಬಾರ್ದಾಗಿತ್ತ? ಅಮ್ಮ, ಅಪ್ಪಾಜಿ ಎಲ್ಲಮ್ಮ? ನಿಮ್ಮಪ್ಪಾಜಿ ನಮ್ಮನ್ನೆಲ್ಲ ಅನಾಥರನ್ನಾಗಿ ಮಾಡಿಬಿಟ್ಟು ಹೋಗ್ಬಿಟ್ರಪ್ಪ. ಅಂದು ನಾನು ಫೋನಿನಲ್ಲಿ ಮಾತನಾಡಿದ ದಿನವೇ ಕೊನೆಯ ದಿನವಾಯಿತೇ ನನ್ನ ದೇವರ ಜೊತೆ. ಹೌದು, ಫೋನ್ನಲ್ಲಿ ನಿನ್ನ ಧ್ವನಿ ಕೇಳ್ತಾ ನನ್ನ ಮನಸ್ಸಿಗೆ ಸಮಾಧಾನವಾಯ್ತು ಅಂತ ಪ್ರಾಣ ಬಿಟ್ರು.